ಓಂ ನಮೋ ಭಗವತೆ ವಾಸುದೇವಾಯ. ಹರೇ ಕೃಷ್ಣ. ಹಿಂದಿನ ಶ್ರೀಮದ್ ಭಾಗವತದ ಶ್ಲೋಕಗಳಲ್ಲಿ ನಾವು ಯಾವ ರೀತಿ ಕಲಿ ಪರೀಕ್ಷಿತ ಮಹಾರಾಜನಿಗೆ ಶರಣಾದ ಅನ್ನುವಂಥದ್ದನ್ನು ನೋಡಿದ್ದೇವೆ. ನಾವೀಗ ಶ್ರೀಮದ್ ಭಾಗವತದಲ್ಲಿ 1ನೇ ಸ್ಕಂದದ 17ನೇ ಅಧ್ಯಾಯದಲ್ಲಿದ್ದೇವೆ. ಈ ಅಧ್ಯಾಯದಲ್ಲಿ ನಾವು ಯಾವ ರೀತಿ ಕಲಿಪುರುಷ ಮೊದಲಾಗಿ ಎತ್ತು ಹಾಗೆಯೇ ಹಸುವನ್ನು ಶಿಕ್ಷಿಸ್ತಾ ಇದ್ದ, ಆಮೇಲೆ ಪರೀಕ್ಷಿತ ಮಹಾರಾಜ ಹಾಗೆಯೇ ಧರ್ಮನ ನಡುವಿನ ಸಂವಾದ, ಕೊನೆಯಲ್ಲಿ ಯಾವ ರೀತಿ ಕಲಿಪುರುಷ ಪರೀಕ್ಷಿತ ಮಹಾರಾಜನಿಗೆ ಶರಣಾದ ಅನ್ನುವಂಥದ್ದನ್ನು ನೋಡಿದ್ದೇವೆ. ಇವತ್ತಿನ ಶ್ರೀಮದ್ ಭಾಗವತದ ಶ್ಲೋಕಗಳು 1ನೇ ಸ್ಕಂದದ 17ನೇ ಅಧ್ಯಾಯದ 31ನೇ ಶ್ಲೋಕದಿಂದ ಪ್ರಾರಂಭ ಆಗ್ತಾ ಇವೆ. ಮೊದಲಿಗೆ 31ನೇ ಶ್ಲೋಕವನ್ನು ನೋಡೋಣ. ರಾಜ ಉವಾಚ ನತೆ ಗುಡಾಕೇಶ ಯಶೋಧರಾಣಾಂ ಬದ್ಧಾಂಜಲೇರ್ವೈ ಭಯಮಸ್ತಿ ಕಿಂಚಿತ್ ನ ವರ್ತಿತವ್ಯಂ ಭವತಾ ಕಥಂಚನ ಕ್ಷೇತ್ರೇ ಮದೀಯೇ ತ್ವಮಧರ್ಮ ಬಂಧುಃ. ಪರೀಕ್ಷಿತ ಮಹಾರಾಜ ಈ ರೀತಿಯಾಗಿ ಹೇಳುತ್ತಾನೆ, ನಾವು ಅರ್ಜುನನ ಕೀರ್ತಿಯ ಉತ್ತರದಾಯಿಗಳಾಗಿದ್ದೇವೆ. ಆದುದರಿಂದ ನೀನು ಕೈ ಮುಗಿದು ಶರಣಾಗತನಾದುದರಿಂದ ನಿನ್ನ ಜೀವಕ್ಕಾಗಿ ಹೆದರಬೇಕಾಗಿಲ್ಲ. ಆದರೆ ನೀನು ಅಧರ್ಮ ಬಂಧುವಾಗಿರುವುದರಿಂದ ನನ್ನ ರಾಜ್ಯದಲ್ಲಿ ಉಳಿದಿರಲು ಸಾಧ್ಯವಿಲ್ಲ. ಪರೀಕ್ಷಿತ ಮಹಾರಾಜ ಕಲಿಗೆ ಎಚ್ಚರಿಕೆಯ ಮಾತನ್ನು ಹೇಳ್ತಾ ಇದ್ದಾನೆ. ಈ ಶ್ಲೋಕಕ್ಕೆ ಭಾವಾರ್ಥವನ್ನು ನೋಡೋಣ. ಎಲ್ಲ ಬಗೆಯ ಅಧರ್ಮಾಚರಣೆಗಳ ಮಿತ್ರನಾದ ಕಲಿಪುರುಷನು ಬಂದು ಮೊರೆ ಹೊಕ್ಕರೆ ಅವನನ್ನು ಕ್ಷಮಿಸಬಹುದು. ಆದರೆ ಎಂತಹ ಪರಿಸ್ಥಿತಿಯಲ್ಲಿಯೂ ಅವನು ಕಲ್ಯಾಣ ರಾಜ್ಯದ ಯಾವ ಭಾಗದಲ್ಲಿಯೂ ಒಬ್ಬ ಪ್ರಜೆಯಾಗಿ ಬಾಳಲು ಅವಕಾಶ ದೊರಕದು. ಪಾಂಡವರು ದೇವೋತ್ತಮ ಪುರುಷನಾದ ಶ್ರೀಕೃಷ್ಣನಿಂದ ನಿಯುಕ್ತರಾದ ಪ್ರತಿನಿಧಿಗಳಾಗಿದ್ದರು. ಶ್ರೀಕೃಷ್ಣನು ವಾಸ್ತವಿಕವಾಗಿ ಕುರುಕ್ಷೇತ್ರ ಮಹಾಯುದ್ಧವನ್ನು ಏರ್ಪಡಿಸಿದ್ದುದು ಯಾವುದೇ ವೈಯಕ್ತಿಕ ಅಪೇಕ್ಷೆಗಾಗಿ ಅಲ್ಲ. ಮಹಾರಾಜ ಯುಧಿಷ್ಠಿರನಂತಹ ಆದರ್ಶ ರಾಜನು ಮತ್ತು ಅವನ ವಂಶಜರಾದ ಪರೀಕ್ಷಿತ ಮಹಾರಾಜನ ಹಾಗಿರುವವರು ಲೋಕವನ್ನು ಆಳಬೇಕೆಂಬುದು ಕೃಷ್ಣನ ಇಚ್ಛೆಯಾಗಿತ್ತು. ಆದುದರಿಂದ ಹೊಣೆಗಾರಿಕೆಯುಳ್ಳ ಪರೀಕ್ಷಿತನಂತಹ ರಾಜನು ಅಧರ್ಮದ ಮಿತ್ರನಾದ ಕಲಿಯನ್ನು ತನ್ನ ಸಾಮ್ರಾಜ್ಯದಲ್ಲಿ ಸಂವರ್ಧಿಸಲು ಬಿಡಲಾರನು. ಅವನಿಗೆ ಅವಕಾಶವಿತ್ತರೆ ಪಾಂಡವರ ಯಶಸ್ಸಿಗೆ ಕಳಂಕ ತಟ್ಟುವುದೆಂದು ಅರಿತಿದ್ದನು. ರಾಜ್ಯದಲ್ಲಿ ಭ್ರಷ್ಟಾಚಾರವನ್ನು ಕಿತ್ತೊಗೆಯುವ ವಿಧಾನ ಅದೇ ಹೊರತು ಬೇರೆಯಲ್ಲ. ಅಧರ್ಮದ ಮಾರ್ಗದಲ್ಲಿರುವ ಮಿತ್ರರನ್ನು ರಾಜ್ಯದಿಂದ ಹೊರಗೆ ದಬ್ಬಬೇಕು. ಅದರಿಂದ ಭ್ರಷ್ಟಾಚಾರ ನಿವಾರಣೆಯಾಗುವುದು. ಮುಂದಿನ ಶ್ಲೋಕ 32ನೇ ಶ್ಲೋಕ. ತ್ವಾಂ ವರ್ತಮಾನಂ ನರದೇವ ದೇಹೇ ಶುವನು ಪ್ರವೃತ್ತೋಯಮಧರ್ಮ ಪೂಗಃ ಲೋಭೋನೃತಂ ಚೌರ್ಯಮನಾರ್ಯಮಂಹೋ ಜ್ಯೇಷ್ಠಾ ಚ ಮಾಯಾ ಕಲಹಶ್ಚ ದಂಭಃ. ಮುಂದೆ ಹೇಳ್ತಾನೆ ಪರೀಕ್ಷಿತ ಮಹಾರಾಜ, ಅಧರ್ಮಿಯಾದ ಕಲಿಪುರುಷನಿಗೆ ನರದೇವನಾಗಿ ಅಥವಾ ಮುಖ್ಯ ಆಡಳಿತಗಾರನಾಗಿ ವರ್ತಿಸಲು ಬಿಟ್ಟರೆ ನಿಜವಾಗಿಯೂ ಲೋಭ, ಅಸತ್ಯ, ಕಳವು, ಅನಾಗರಿಕತೆ, ವಿಶ್ವಾಸಘಾತ, ದೌರ್ಭಾಗ್ಯ, ಮೋಸಗಾರಿಕೆ, ಕಲಹ, ಜಂಭ ಎಂಬ ಅಧರ್ಮ ತತ್ವಗಳು ಹೆಚ್ಚಾಗುವವು. ಈ ಶ್ಲೋಕಕ್ಕೆ ಭಾವಾರ್ಥ ನೋಡೋಣ. ನಾವು ಈಗಾಗಲೇ ಚರ್ಚಿಸಿರುವಂತೆ ತಪೋವ್ರತ, ಶುದ್ಧತೆ, ದಯೆ, ಸತ್ಯನಿಷ್ಠೆ ಎಂಬ ಧರ್ಮತತ್ವಗಳು ಯಾವುದೇ ಪಂಥದ ಅನುಯಾಯಿಯಲ್ಲಿಯೂ ಇರಬಹುದು. ಅದಕ್ಕಾಗಿ ಹಿಂದುವಿನಿಂದ ಮಹಮ್ಮದೀಯ ಅಥವಾ ಕ್ರೈಸ್ತ ಅಥವಾ ಇನ್ನಾವುದೇ ಪಂಥಕ್ಕೆ ಮತಾಂತರವಾಗಬೇಕಾಗಿಲ್ಲ. ಹೀಗೆ ಧರ್ಮಭ್ರಷ್ಟನಾಗಿ ಧರ್ಮತತ್ವಗಳನ್ನು ಅನುಸರಿಸದೇ ಇರಬೇಕಾಗಿಲ್ಲ. ಭಾಗವತ ಧರ್ಮವು ಧರ್ಮತತ್ವಗಳನ್ನು ಅನುಸರಿಸಲು ಒತ್ತಾಯ ಮಾಡುತ್ತದೆ. ಧರ್ಮತತ್ವಗಳೆಂದರೆ ಯಾವುದೇ ಒಂದು ಮತದ ನಿಯಂತ್ರಣ ಸಿದ್ಧಾಂತದ ಬಾಹ್ಯಾಚರಣೆಯಲ್ಲ. ಅಂತಹ ನಿಯಂತ್ರಣದ ತತ್ವಗಳು ಸಂಬಂಧಿಸಿದ ದೇಶ ಕಾಲಾನುಸಾರವಾಗಿ ಬೇರೆ ಬೇರೆಯಾಗಬಹುದು. ಅವುಗಳಿಂದ ಧರ್ಮದ ಉದ್ದೇಶ ಈಡೇರಿದೆಯೇ ಎಂಬುದನ್ನು ನೋಡಿಕೊಳ್ಳಬೇಕು. ನಿಜವಾದ ತತ್ವಗಳನ್ನು ಅರಿಯದೆ ನಂಬಿಕೆಗೂ ಬಾಹ್ಯಾಚರಣೆಗೂ ಅಂಟಿಕೊಂಡಿರುವುದು ಒಳ್ಳೆಯದಲ್ಲ. ಧರ್ಮ ನಿರಪೇಕ್ಷ ರಾಜ್ಯವು ಯಾವುದೇ ನಿರ್ದಿಷ್ಟ ಮತದ ಬಗ್ಗೆ ಪಕ್ಷಪಾತವಿಲ್ಲದೆ ಇರಬಹುದು. ಆದರೆ ಮೇಲೆ ತಿಳಿಸಿರುವಂತೆ ರಾಜ್ಯಾಡಳಿತವು ಧರ್ಮತತ್ವಗಳಿಗೆ ವಿಮುಖವಾಗಿರಲು ಸಾಧ್ಯವಿಲ್ಲ. ಕಲಿಯುಗದಲ್ಲಿ ರಾಜ್ಯದ ಆಡಳಿತದ ಮುಖ್ಯಸ್ಥರು ಅಂತಹ ಧರ್ಮತತ್ವಗಳಿಗೆ ವಿಮುಖರಾಗುತ್ತಾರೆ. ಆದುದರಿಂದ
ಅವರ ಆಶ್ರಯದಲ್ಲಿ ಲೋಭ, ಅಸತ್ಯ, ಮೋಸಗಾರಿಕೆ, ಹಣ ನುಂಗಿ ಹಾಕುವಿಕೆ ಮುಂತಾದ ಧರ್ಮ ವಿರೋಧಿ ಕಾರ್ಯಗಳು ಸಹಜವಾಗಿ ಮುಂದುವರಿಯುತ್ತವೆ. ಇದರಿಂದಾಗಿ ರಾಜ್ಯದಲ್ಲಿ ಭ್ರಷ್ಟಾಚಾರವನ್ನು ತಡೆಯುವ ಪ್ರಚಾರದ ಕೂಗಾಟ ಅರ್ಥವಿಲ್ಲದಂತೆ ಆಗುವುದು. ಮುಂದಿನ ಶ್ಲೋಕ 33ನೇ ಶ್ಲೋಕ. ನ ವರ್ತಿತವ್ಯಂ ತದಧರ್ಮ ಬಂಧೋ ಧರ್ಮೇಣ ಸತ್ಯೇನ ಚ ವರ್ತಿತವ್ಯೇ ಬ್ರಹ್ಮಾವರ್ತೆ ಯತ್ರ ಯಜಂತಿ ಯಜ್ಞೈರ್ಯಜ್ಞೇಶ್ವರಂ ಯಜ್ಞವಿತಾನ ವಿಜ್ಞಾಃ. ಆದುದರಿಂದ ಹೇ ಅಧರ್ಮ ಮಿತ್ರನೇ, ದೇವೋತ್ತಮ ಪರಮಪುರುಷನ ತೃಪ್ತಿಗಾಗಿ ಸತ್ಯ ಮತ್ತು ಧರ್ಮ ತತ್ವಗಳಿಗೆ ಅನುಗುಣವಾಗಿ ಪರಿಣತರು ಆಚರಿಸುವ ಯಜ್ಞದ ಸ್ಥಳದಲ್ಲಿ ನೀನು ಇರಲು ಅರ್ಹನಲ್ಲ. ಈ ರೀತಿಯಾಗಿ ಪರೀಕ್ಷಿತ ಮಹಾರಾಜ ಕಲಿಪುರುಷನಿಗೆ ಹೇಳುತ್ತಾ ಇದ್ದಾನೆ. ಈ ಶ್ಲೋಕಕ್ಕೆ ಭಾವಾರ್ಥವನ್ನು ನೋಡೋಣ. ಯಜ್ಞೇಶ್ವರನು ಅಥವಾ ದೇವೋತ್ತಮ ಪರಮಪುರುಷನು ಎಲ್ಲ ಬಗೆಯ ಯಜ್ಞಾಚರಣೆಗಳ ಫಲಾನುಭವಿಯಾಗಿರುತ್ತಾನೆ. ಬೇರೆ ಬೇರೆ ಯುಗಗಳಲ್ಲಿ ಅಂತಹ ಯಜ್ಞಗಳನ್ನು ಆಚರಿಸುವ ವಿಧಾನವನ್ನು ವೇದಗಳು ನಿರ್ದೇಶಿಸಿವೆ. ಬೇರೆ ಮಾತಿನಲ್ಲಿ ಹೇಳುವುದಾದರೆ ಯಜ್ಞವೆಂದರೆ ಭಗವಂತನ ಸಾರ್ವಭೌಮತ್ವವನ್ನು ಸ್ವೀಕರಿಸುವುದು ಮತ್ತು ಅದರಿಂದ ಭಗವಂತನು ಎಲ್ಲ ರೀತಿಯಲ್ಲೂ ತುಷ್ಟಿಪಡುವಂತಹ ಕಾರ್ಯಗಳನ್ನು ಮಾಡುವುದು. ನಾಸ್ತಿಕರು ಭಗವಂತನ ಇರುವಿಕೆಯನ್ನು ನಂಬುವುದಿಲ್ಲ. ಅವರು ದೇವರ ತುಷ್ಟಿಗಾಗಿ ಯಾವ ಯಜ್ಞವನ್ನು ಮಾಡುವುದಿಲ್ಲ. ಯಾವ ಸ್ಥಳ ಅಥವಾ ದೇಶವೇ ಆಗಿರಲಿ, ಭಗವಂತನ ಸಾರ್ವಭೌಮತ್ವವನ್ನು ಒಪ್ಪಿ ಯಜ್ಞವನ್ನು ಮಾಡಿದರೆ ಅದು ಬ್ರಹ್ಮಾವರ್ತ ಎಂದು ಕರೆಯಲ್ಪಡುವುದು. ಪ್ರಪಂಚದ ಬೇರೆ ಬೇರೆ ಭಾಗಗಳಲ್ಲಿ ಬೇರೆ ಬೇರೆ ದೇಶಗಳಿವೆ. ಪ್ರತಿಯೊಂದು ದೇಶದಲ್ಲಿಯೂ ಭಗವಂತನನ್ನು ಒಲಿಸಲು ಬೇರೆ ಬೇರೆ ಬಗೆಯ ಯಜ್ಞಗಳು ಇರಬಹುದು. ಆದರೆ ಅವನನ್ನು ಸಂತೋಷಪಡಿಸುವ ಕೇಂದ್ರೀಯ ಅಂಶವನ್ನು ನಮಗೆ ಭಾಗವತವು ತಿಳಿಸುತ್ತದೆ. ಅದು ಸತ್ಯನಿಷ್ಠೆಯೇ ಆಗಿದೆ. ಧರ್ಮದ ಮೂಲತತ್ವವು ಸತ್ಯನಿಷ್ಠೆ ಮತ್ತು ಎಲ್ಲ ಧರ್ಮಗಳ ಕೊನೆಯ ಗುರಿಯು ಭಗವಂತನನ್ನು ಸಂತೋಷಪಡಿಸುವುದಾಗಿದೆ. ಈ ಕಲಿಯುಗದಲ್ಲಿ ಯಜ್ಞದ ಅತಿ ಶ್ರೇಷ್ಠ ಮತ್ತು ಸಾಮಾನ್ಯ ಸೂತ್ರವೆಂಬುದು ಸಂಕೀರ್ತನ ಯಜ್ಞ. ಚೈತನ್ಯ ಮಹಾಪ್ರಭುಗಳು ಸಂಕೀರ್ತನ ಯಜ್ಞ ವಿಧಾನವನ್ನು ಪ್ರಚಾರ ಮಾಡಿದರು. ಕಲಿಪುರುಷನನ್ನು ದೂರಕ್ಕೆ ಓಡಿಸಲು ಮತ್ತು ಕಲಿಯುಗದ ಪ್ರಭಾವಕ್ಕೆ ಬಲಿಯಾಗದಂತೆ ಮಾನವ ಸಮಾಜವನ್ನು ಕಾಪಾಡಲು ಸಂಕೀರ್ತನ ಯಜ್ಞವನ್ನು ಎಲ್ಲಿಯೂ ಎಲ್ಲ ಕಡೆಯಲ್ಲಿಯೂ ಆಚರಿಸಬಹುದು ಎಂಬುದು ಈ ಶ್ಲೋಕದಿಂದ ಗೊತ್ತಾಗುವ ಅಭಿಪ್ರಾಯವಾಗಿದೆ. ಮುಂದಿನ ಶ್ಲೋಕ 34ನೇ ಶ್ಲೋಕ. ಯಸ್ಮಿನ್ ಹರಿರ್ಭಗವಾನಿಜ್ಯಮಾನ ಇಜ್ಯಾತ್ಮಮೂರ್ತಿರ್ಯಜತಾಂಶಂ ತನೋತಿ ಕಾಮಾನಮೋಘಾನ್ ಸ್ಥಿರಜಂಗಮಾನಾಮಂತರ್ಬಹಿರ್ವಾಯುರಿವೈಷ ಆತ್ಮ. ಎಲ್ಲ ಯಜ್ಞ ಸಮಾರಂಭಗಳಲ್ಲಿ ಒಮ್ಮೊಮ್ಮೆ ಒಬ್ಬ ದೇವತೆಯನ್ನು ಪೂಜಿಸುವುದಾಗಿದ್ದರೂ ಆ ಪೂಜೆಯು ದೇವೋತ್ತಮ ಪರಮಪುರುಷನಾದ ಭಗವಂತನಿಗೆ ಸಲ್ಲುವುದು. ಏಕೆಂದರೆ ಅವನು ಪ್ರತಿಯೊಬ್ಬನಲ್ಲೂ ಪರಮಾತ್ಮನು ಮತ್ತು ಅವನು ವಾಯುವಿನಂತೆ ಒಳಗೂ ಹೊರಗೂ ಇರುವನು. ಹೀಗೆ ಎಲ್ಲ ಆರಾಧಕರಿಗೂ ಇಷ್ಟಾರ್ಥ ನೀಡುವವನು ಅವನೇ ಆಗಿರುವನು. ಈ ಶ್ಲೋಕಕ್ಕೆ ಭಾವಾರ್ಥವನ್ನು ನೋಡ್ತಾ ಹೋಗೋಣ. ಕೆಲವು ವೇಳೆ ಇಂದ್ರ, ಚಂದ್ರ ಮುಂತಾದ ದೇವತೆಗಳನ್ನು ಜನರು ಆರಾಧಿಸುವುದು ಮತ್ತು ಯಜ್ಞ ಫಲಗಳನ್ನು ಪಡೆಯುವುದು ಕಂಡುಬರುತ್ತದೆ. ಆದರೂ ಈ ಯಜ್ಞ ಫಲಗಳು ಯಜ್ಞ ಮಾಡುವವನಿಗೆ ದೊರೆಯುವುದು ಪರಮಪ್ರಭುವಿನಿಂದ ಮತ್ತು ಆರಾಧಕನಿಗೆ ಎಲ್ಲ ಸತ್ಫಲ ಕೊಡುವವನು ಭಗವಂತನು ಮಾತ್ರವೇ. ದೇವತೆಗಳನ್ನು ಆರಾಧಿಸಿದರೂ ಭಗವಂತನ ಅನುಮತಿ ಇಲ್ಲದೆ ದೇವತೆಗಳು ಏನೂ ಮಾಡಲಾರರು. ಏಕೆಂದರೆ ಚರಾಚರ ಜೀವಿಗಳೆಲ್ಲರ ಪರಮಾತ್ಮನು ಭಗವಂತನು. ಭಗವದ್ಗೀತೆಯಲ್ಲಿ 9ನೇ ಅಧ್ಯಾಯದ 23ನೇ ಶ್ಲೋಕದಲ್ಲಿ ಭಗವಂತ ಇದನ್ನು ದೃಢಪಡಿಸಿದ್ದಾನೆ. ಯೇಪ್ಯನ್ಯ ದೇವತಾ ಭಕ್ತ ಯಜಂತೆ ಶ್ರದ್ಧಯಾನ್ವಿತಾಃ ತೇಪಿ ಮಾಮೇವ ಕೌಂತೇಯ ಯಜಂತ್ಯ ವಿಧಿಪೂರ್ವಕಂ. ಹೇ ಕುಂತಿಪುತ್ರ, ಒಬ್ಬನು ಅನ್ಯ ದೇವತೆಗಳಿಗೆ ಯಜ್ಞ ಸಲ್ಲಿಸಬಹುದು. ಅದು ಸರಿಯಾದ ಅರಿವಿಲ್ಲದೆ ಅರ್ಪಿತವಾದುದಾಗಿ ವಾಸ್ತವವಾಗಿ ನನಗೆ ಮಾತ್ರ ಸಲ್ಲುವುದು. ಈ ರೀತಿಯಾಗಿ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿದ್ದಾನೆ. ಸತ್ಯ ಸಂಗತಿ ಎಂದರೆ ಪರಮಪ್ರಭುವು ಅದ್ವಿತೀಯನು. ಶ್ರೀಕೃಷ್ಣನನ್ನು ಬಿಟ್ಟು ಬೇರೆ ದೇವರಿಲ್ಲ. ಹೀಗೆ ಪರಮಪ್ರಭುವು ಭೌತ ಜಗತ್ತಿಗೆ ನಿತ್ಯವಾಗಿ ಅಲೌಕಿಕನು. ಆದರೆ ಭಗವಂತನ ಭೌತಿಕ ಪ್ರತಿನಿಧಿಗಳಾಗಿರುವಂತಹ ಸೂರ್ಯ, ಇಂದ್ರ, ಚಂದ್ರರಂತಹ ದೇವತೆಗಳನ್ನು ಪೂಜಿಸುವವರು ಅನೇಕರಿದ್ದಾರೆ. ಈ ದೇವತೆಗಳು ಪರಮಪ್ರಭುವಿನ ಪರೋಕ್ಷದ ಗುಣಾತ್ಮಕ ಪ್ರತಿನಿಧಿಗಳು. ಆದರೆ ಒಬ್ಬ ವಿದ್ವಾಂಸನು ಅಥವಾ ಭಕ್ತನು ಯಾರು ಏನಾಗಿದ್ದಾರೆ ಎಂಬುದನ್ನು ತಿಳಿದಿರುತ್ತಾನೆ. ಆದುದರಿಂದ ಅವನು ನೇರವಾಗಿ ಪರಮಪ್ರಭುವನ್ನು ಆರಾಧಿಸುತ್ತಾನೆ. ಅವನು ಪರಮಾತ್ಮನ ಭೌತಿಕ ಗುಣಾತ್ಮಕ ಪ್ರತಿನಿಧಿಗಳಿಂದ ವಿಚಲಿತಗೊಳ್ಳುವುದಿಲ್ಲ. ಕೆಲವರು ಅಂತಹ ಗುಣಾತ್ಮಕ ಭೌತಿಕ ಪ್ರತಿನಿಧಿ ದೇವತೆಗಳನ್ನು ಪೂಜಿಸುತ್ತಾರೆ. ಆದರೆ ಅವರ ಆರಾಧನೆ ವಿಧಿಯುಕ್ತವಾದುದಲ್ಲ. ಆದುದರಿಂದ ಅದು ಅನೌಪಚಾರಿಕ.
ಧನ್ಯವಾದಗಳು. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು.